ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾದಲ್ಲಿ ತನ್ನ ಚಾಂಪಿಯನ್ಶಿಪ್ ನ ಸೋತಂತಹ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಬ್ರೇಕ್ ನ ತಗೊಂಡಿದ್ದಾರೆ. ಅವರು ಯಾವಾಗ ನೋಡೋದಕ್ಕೆ ಸಿಗಬಹುದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಪೋಸ್ಟರ್ ಅಲ್ಲಿ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಯಾವ್ದಾದ್ರು ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ದಿನ ಡಬ್ಲ್ಯೂ ಅವರು ಮೇ 2ನೇ ತಾರೀಕು, ಮೇ 9ನೇ ತಾರೀಕು ಹಾಗೆ ಮೇ 16ನೇ ತಾರೀಕಿನ ಸ್ಮ್ಯಾಕ್ ಡೌನ್ಗೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿತ್ತು. ಬಟ್ ಈಗ ಮೇ 2ನೇ ತಾರೀಕು ಹಾಗೆ ಮೇ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಇಂದ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರಲ್ಲ, ಅದರಿಂದ ವಾಪಸ್ ತಗೋತಾರೆ. ಅದರಿಂದ ನಮಗೆ ಮೇ 2ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗಲಿಲ್ಲ. ಅದೇ ರೀತಿ ಮೇ 9ನೇ ತಾರೀಕು ಅಂದ್ರೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಮೇ 16ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಎಪಿಸೋಡ್ಗೆ ಕೋಡಿ ರೋಡ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾನೆ ಇದೆ. ಬಟ್ ಐ ಥಿಂಕ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಈ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ. ಅಪ್ಡೇಟ್ಗಳು ಬಂದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಮೇ 16ನೇ ತಾರೀಕಿನ ಸ್ಮ್ಯಾಕ್ ಡೌನ್ಗೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಅಡ್ವರ್ಟೈಸ್ ಏನೋ ಮಾಡ್ತಾ ಇದ್ದಾರೆ. ಬರ್ತಾರೋ ಬರೋದಿಲ್ವೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬಗ್ಗೆ. ನಿಜವಾಗ್ಲೂ ಕಳೆದ 2 ವರ್ಷದಿಂದ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಜೀವನ ಯಾರಿಗೂ ಕೂಡ ಬೇಡ ಆ ರೀತಿಯಾಗಿದೆ. ಯಾಕಂದ್ರೆ ಅಷ್ಟೊಂದು ಕೆಟ್ಟ ಕೆಟ್ಟ ಘಟನೆಗಳು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಜೀವನದಲ್ಲಿ ನಡೆದಿದೆ. 2023 ಆಗಸ್ಟ್ ತಿಂಗಳಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಹಾಗೆ ರೊಕೈಲ್ ಅವರ ನಡುವೆ ಬ್ರೇಕಪ್ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಕಪಲ್ಸ್ ಆಗಿದ್ರು, ಅಂದ್ರೆ ಲವರ್ಸ್ ಆಗಿದ್ರು. ಬಟ್ 2023 ಆಗಸ್ಟ್ ತಿಂಗಳಲ್ಲಿ ಇವರಿಬ್ರು ಕೂಡ ಬ್ರೇಕಪ್ ಮಾಡ್ಕೋತಾರೆ. ಇದಾದ್ಮೇಲೆ 2023 ಆಗಸ್ಟ್ ತಿಂಗಳಲ್ಲೇನೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ತನ್ನ ಬ್ರದರ್ ಆದಂತಹ ಬ್ರೇ ವೈಟ್ ಅವ್ರನ್ನ ಕೂಡ ಕಳ್ಕೊತಾರೆ. ಬ್ರೇ ವೈಟ್ ಅವರು ನಮ್ನೆಲ್ಲರನ್ನು ಕೂಡ ಬಿಟ್ಟು ಹೋಗ್ತಾರೆ. ಅಂಡ್ ಬ್ರಾನ್ ಸ್ಟ್ರೋಮನ್ ಅವರ ಬ್ರದರ್ ಅವರು ಅಂದ್ರೆ ಡಬ್ಲ್ಯೂ ಬ್ರದರ್, ಸೊ ಅವ್ರನ್ನು ಕೂಡ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕಳ್ಕೊತಾರೆ. ಇದಾದ್ಮೇಲೆ 2024 ಮೇ ತಿಂಗಳಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಒಂದು ನೆಕ್ ಇಂಜುರಿಗೆ ಸರ್ಜರಿಗೂ ಕೂಡ ಒಳಗಾಗಬೇಕಾಗುತ್ತೆ. ಇದಾದ್ಮೇಲೆ ಏಪ್ರಿಲ್ 2025ರಲ್ಲಿ ಡಬ್ಲ್ಯೂ ಅವರು ನಮ್ಮ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಸಲ್ ಮೇನಿಯಾ 41 ಇಂದನೂ ಕೂಡ ಹೊರಗಡೆ ಹಾಕುತ್ತೆ. ಆಕ್ಚುಲಿ ರಸಲ್ ಮೇನಿಯಾದಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಮ್ಯಾಚ್ ಇರಬೇಕಾಗಿತ್ತು. ಬಟ್ ಡಬ್ಲ್ಯೂ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಮೇ 2025ರಲ್ಲಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಕಂಪನಿಯಿಂದನೇ ಹೊರಗಡೆ ಹಾಕಿದ್ದಾರೆ. ನಿಜವಾಗ್ಲೂ ಕಳೆದ 2 ವರ್ಷದಿಂದ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಲೈಫು ತುಂಬಾನೇ ಕೆಟ್ಟದಾಗಿ ಸಾಕ್ತಾ ಇದೆ. ನೋಡ್ಬೇಕು ಅವರ ಫ್ಯೂಚರ್ ಯಾವ ಕಂಪ್ನಿಯಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಕಂಪನಿಯಲ್ಲಿ ತನ್ನ ಗೋಡ್ಸ್ ಗಳು ಯಾರು ಅಂತ ನೇಮ್ಸ್ ನ ತಗೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಜೇ ಉಸೋ ಅವರಿಗೆ ಕಂಪನಿಯಲ್ಲಿ ಗೋಟು ರೋಮನ್ ರೈನ್ಸ್ ಅಂತೆ. ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವ್ರನ್ನ ಗೋಟ್ ಅಂತ ಕರೆದ್ರೆ, ನಮ್ಮ ಲಿವ್ ಮಾರ್ಗನ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಗೋಟ್ ಅಂತ ಕರೆದಿದ್ದಾರೆ. ನಮ್ಮ ಮ್ಯಾಗ್ಸಿನಿ ಡೂಪ್ರಿ ಅವರು ನಿಕ್ಕಿ ಬೆಲ್ಲಾ ಅವ್ರನ್ನ ಗೋಟ್ ಅಂತ ಕರೆದಿದ್ದಾರೆ. ನಮ್ಮ ಮೌಂಟೇಸ್ ಫೋರ್ಡ್ ಅವರು ಜಾನ್ಸನ್ ಅವ್ರನ್ನ ಗೋಟ್ ಅಂದಿದ್ದಾರೆ. ಆಂಜಲೋ ಡಾಕಿನ್ಸ್ ಅವರು ರ್ಯಾಂಡಿ ಓಟನ್ ಅವ್ರನ್ನ ಗೋಟ್ ಅಂದಿದ್ದಾರೆ. ಚೆಲ್ಸಿಯಾ ಗ್ರೀನ್ ಅವರು ಗೈಲಿ ಕಿಮ್ ಅವ್ರನ್ನ ಗೋಟ್ ಅಂತ ಕರೆದ್ರೆ, ಲುಡ್ವಿಕ್ ಕೈಸರ್ ಅವರು ಕರ್ಟ್ ಆಂಗಲ್ ಅವ್ರನ್ನ ಗೋಟ್ ಅಂದಿದ್ದಾರೆ. ಕಾಫಿ ಕಿಂಗ್ಸ್ಟನ್ ಅವರು ಶಾನ್ ಮ್ಯಾಕಲ್ಸ್ ಅವ್ರನ್ನ ಗೋಟ್ ಅಂತ ಕರೆದ್ರೆ, ಝೇವಿಯರ್ ವುಡ್ಸ್ ಅವರು ಟೂ ಕೋಲ್ಡ್ ಸ್ಕಾರ್ಪಿಯೋ ಅವ್ರನ್ನ ಗೋಲ್ಟ್ ಅಂತ ಕರೆದಿದ್ದಾರೆ. ಬಿಗ್ಗಿ ಅವರು ಗೋಲ್ಡ್ಬರ್ಗ್ ಅವ್ರನ್ನ ಗೋಟ್ ಅಂತ ಕರೆದ್ರೆ, ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಏಜ್ ಸ್ಟೈಲ್ ಅವ್ರನ್ನ ಗೋಟ್ ಅಂತ ಕರೆದಿದ್ದಾರೆ. ಹಾಗೆ ನಮ್ಮ ಲೈರಾ ವಾಲ್ಕಾಯ್ರಾ ಅವರು ಸ್ಯಾಮಿ ಝೈನ್ ಅವ್ರನ್ನು ಕೂಡ ಗೋಟ್ ಅಂತ ಕರೆದಿದ್ದಾರೆ. ಸೊ ಇಷ್ಟು ಜನ ಈ ಸೂಪರ್ ಸ್ಟಾರ್ಸ್ ಗಳು ನನ್ನ ಪ್ರಕಾರ ನನಗೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ತನ್ನ ಲಿಸ್ಟ್ ನ ಹೊರಗಡೆ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೋರಾ ಜೇಡ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೋರಾ ಜೇಡ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ತನ್ನ ಕಂಪನಿಯಿಂದ ಹೊರಗಡೆ ಹಾಕಿದ್ದಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಕೋರಾ ಜೇಡು ನಿಜವಾಗ್ಲೂ ಅದ್ಭುತವಾದ ಪರ್ಫಾರ್ಮರ್. ಅವ್ರನ್ನು ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಕೋರಾ ಜೇಡ್ ಅವರ ಕಡೆಯಿಂದ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. Thankful for all childhood dreams. I got to live out. I have a lot to say in due time. Stay tuned. XOXO ಅಂತ ನಮ್ಮ ಜೇಡ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಚೈಲ್ಡ್ಹುಡ್ ಕನಸನ್ನ ನನಸು ಮಾಡಿದಕ್ಕೆ ಡಬ್ಲ್ಯೂ ಯೂನಿವರ್ಸ್ಗೆ ಹಾಗೆ ಡಬ್ಲ್ಯೂ ಕಂಪನಿಗೆ ತುಂಬಾನೇ ಧನ್ಯವಾದ. ನಾನು ಇನ್ನೂ ಕೂಡ ತುಂಬಾನೇ ಮಾತಾಡಬೇಕು, ಆದಷ್ಟು ಬೇಗ ಮಾತಾಡ್ತೀನಿ, ಸ್ಟೇ ಟ್ಯೂನ್ಡ್ ಆಗಿರಿ ಅಂತ ನಮ್ಮ ಜೇಡ್ ಅವರು ರಿಯಾಕ್ಷನ್ ಕೊಟ್ರೆ, ಜೇಡ್ ಅವ್ರಿಗೋಸ್ಕರ ನಮ್ಮ CM ಪಂಕ್ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನ ಅಪ್ಲೋಡ್ ಮಾಡಿ ಅವರಿಗೆ ಹೇಳ್ತಾರೆ, ನಾನು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೋತೀನಿ. ನೀನು ಈ ಒಂದು ಕಂಪನಿಗೆ ತುಂಬಾನೇ ಕೆಲಸನ ಮಾಡಿದ್ಯಾ ಅಂಡ್ ನನಗೂ ಕೂಡ ನೀನು ಹೆಲ್ಪ್ ಮಾಡಿದ್ಯಾ ಈ ಒಂದು ಕಂಪನಿಯಲ್ಲಿ ಇರೋದಕ್ಕೆ. ಅಂಡ್ ನನಗೆ ಲೇಟ್ ನೈಟ್ ಮೆಸೇಜ್ ಕಾಲ್ಸ್ಗಳನ್ನು ಕೂಡ ನೀನು ಮಾಡಿದ್ಯಾ. ಈಗಲೂ ಕೂಡ ನನ್ನ ನಂಬರು ನಿನ್ನ ಜೊತೆ ಇದೆ. ಸೊ ಆ ನಂಬರಿಗೆ ನೀನು ಮೆಸೇಜ್ ಮಾಡೋದನ್ನ ಮರಿಬೇಡ. ನಿನ್ನ ಫ್ಯೂಚರು ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸೊ ಇದೇ ರೀತಿ ಮುಂದೆ ಸಾಕ್ತಾ ಇರೋ ಅಂತ ನಮ್ಮ CM ಪಂಕ್ ಅವರು ಕೂಡ
ಕೋರಾ ಜೇಡ್ ಅವರಿಗೆ ಅಪ್ರಿಸಿಯೇಷನ್ ನ ಕೊಟ್ಟು ನಿನ್ನ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನೆನ್ನೆಯಿಂದ ಒಂದು ರೂಮರ್ ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ, ನಮ್ಮ ಬ್ರಾಕ್ ಲೆಸ್ನರ್ ಅವರು AEW ಗೆ ಏನಾದ್ರು ಹೋಗ್ತಾರಾ ಅಂತ. ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ WWE ಕಂಪನಿಯಲ್ಲೇ ಇರೋದ್ರಿಂದ ಅವರು AEW ಕಂಪನಿಗೆ ಹೋಗೋದಕ್ಕೆ ಆಗೋದಿಲ್ಲ. WWE ಅವರು ಏನಾದ್ರು ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ನ ಟರ್ಮಿನೇಟ್ ಮಾಡಿದ್ರೆ ಮಾತ್ರ ಅವರು AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬಟ್ WWE ಅವರು ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ನ ಹೋಲ್ಡ್ ಮಾಡಿದ್ದಾರೆ. ಈ ಕಾರಣ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾವುದೇ ರೀತಿಯ ಬೇರೆ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅವರ ಕೇಸ್ ಎಲ್ಲದೂ ಕೂಡ ಮುಗಿದ್ಮೇಲೆ ಇನ್ನೂ ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ವರ್ಷ ಬಾಕಿ ಇದೆಯೋ ಅಷ್ಟು ವರ್ಷ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕಂಪನಿಯಲ್ಲಿ ಬರಬೇಕು, ವರ್ಕ್ ಮಾಡಬೇಕು. ಅಂಡ್ ಈಗ ಇನ್ನ ಒಂದು ರೂಮರ್ ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇದೆ. ಈಗ WWE ಅವರು ಸುಮಾರು 10 ರಿಂದ 12 ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದ್ರಲ್ಲ, ಈ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿ ದುಡ್ಡನ್ನ ಉಳಿಸ್ತಾ ಇರೋದೇ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ ಓಡಾಡ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿದ್ರಲ್ಲ ರೋಮನ್ ರೈನ್ಸ್ ಅವರ ಮೇಲೆ, ಆ ಟೈಮ್ ಅಲ್ಲಿ WWE ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಇದೇ ರೀತಿ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಅಂಡ್ ಆ ಒಂದು ಅಮೌಂಟ್ ನ ಬ್ರಾಕ್ ಲೆಸ್ನರ್ ಅವರಿಗೆ ಪೇ ಮಾಡಿ ಬ್ರಾಕ್ ಲೆಸ್ನರ್ ಅವ್ರನ್ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಆ ಕಡೆ CM ಪಂಕ್ ಅವರು ಕೂಡ AEW ಕಂಪನಿಗೆ ಹೋಗಿದ್ರು. ಅಂಡ್ ಅದನ್ನ ಮರೆ ಮಾಚೋದಕ್ಕೋಸ್ಕರ ಅರ್ಜೆಂಟ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಸಮ್ಮರ್ ಸ್ಲಾಮ್ ಗೆ ಕರ್ಕೊಂಡೇ ಬರಬೇಕಾಗಿತ್ತು. ಅಂಡ್ ಅದಕ್ಕೋಸ್ಕರನೇ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಈ ರೀತಿ ಕೆಲಸನ ಮಾಡಿದ್ರು. ಬಟ್ ಈಗ ಗೈಸ್, TKO ಗ್ರೂಪ್ ಅವರು ಪ್ರಾಫಿಟ್ ನ ಮಾಡೋದಕ್ಕೆ ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದಾರೆ ಹೊರತು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಲ್ಲ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ಕಂಪನಿಯಲ್ಲೇ ಇದೆ. ಸೊ ಈ ಕಾಂಟ್ರಾಕ್ಟ್ ವಿಚಾರದಲ್ಲಿ ಅವರಿಗೆ ಎಕ್ಸ್ಟ್ರಾ ಮನಿನ ಪೇ ಮಾಡೋ ಅಗತ್ಯಕತೆನೇ ಇಲ್ಲ. ನಮ್ಮ ವಿನ್ಸ್ ಮೆಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಬಟ್ ಈಗ TKO ಅಂಡರ್ ಅಲ್ಲಿ WWE ಕಂಪನಿ ಇರೋದ್ರಿಂದ ಅವರ ಮೇಲಿರ್ತಕ್ಕಂತಹ ಕೇಸ್ ಎಲ್ಲದೂ ಕೂಡ ಮುಚ್ಚಾಕಿದ್ರೆ ಮಾತ್ರ ಅವರು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಮನಿನ ಪೇ ಮಾಡ್ದಲೇನು ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾ ಗೋ ಹೋಮ್ ಎಡಿಷನ್ ಫಾರ್ ಬ್ಯಾಕ್ ಕ್ಲಾಶ್ ಅಂತಾನೆ ಹೇಳ್ಬಹುದು. ಸೊ ನಾಳೆಯ ಮಂಡೇ ನೈಟ್ ರಾನೇ ಕಡೆಯ ಮಂಡೇ ನೈಟ್ ರಾ. ಅದಾದ್ಮೇಲೆ ನಮಗೆ ಭಾನುವಾರ ಬ್ಯಾಕ್ ಕ್ಲಾಶ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ತುಂಬಾನೇ ಬೇಗ ಬಂತು ಅಂತಾನೆ ಹೇಳ್ಬಹುದು ಬ್ಯಾಕ್ ಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್. ಸೊ ಬ್ಯಾಕ್ ಕ್ಲಾಶ್ ಗೆ ಎಷ್ಟು ಹೈಪ್ ನ ಕೊಡೋದಕ್ಕೆ ಸಾಧ್ಯನೋ ಅಷ್ಟು ಹೈಪ್ ನ WWE ಅವರು ಕೊಡೋದಕ್ಕೆ ನಾಳೆ ಮಂಡೇ ನೈಟ್ ರಾ ಕಡೆಯ ಮಂಡೇ ನೈಟ್ ರಾ. ಅಂಡ್ ಅದೇ ರೀತಿ ನಾಳೆ ಮಂಡೇ ನೈಟ್ ರಾ ನ WWE ಅವರು ಅಡ್ವರ್ಟೈಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರಂತೆ. ಸೊ ಇವರ ನಡುವೆ ಒಂದು ಪ್ರೋಮೋನ WWE ಅವರು ನಾಳೆ ಮಂಡೇ ನೈಟ್ ರಾ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಇಯೋ ಸ್ಕೈ ಹಾಗೆ ರಾಕ್ಸಿನೆ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಓಟಿಸ್ ಹಾಗೆ ರೂಸೆವ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ರೂಸೆವ್ ಅವರು ರಿಟರ್ನ್ ಆಗಿ ಓಟಿಸ್ ಅವರ ಮೇಲೆಲ್ಲ ಅಟ್ಯಾಕ್ ಮಾಡಿದ್ರಲ್ಲ, ಅದಕ್ಕೋಸ್ಕರ WWE ಅವರು ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ JD ಮೆಕ್ಡೊನಗ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಕೂಡ ಸೇಮ್ ನಮ್ಮ JD ಮೆಕ್ಡೊನಗ್ ಅವರು ರಿಟರ್ನ್ ಆಗಿ ಪೆಂಟಾ ಅವರು ಮ್ಯಾಚ್ ಸೋಲೋಂಗೆ ಆಗಿತ್ತಲ್ಲ, ಅದಕ್ಕೋಸ್ಕರ ಇವರ ನಡುವೆ WWE ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಇದಲ್ದಲೆ ನಾಳೆ ಮಂಡೇ ನೈಟ್ ರಾ ನ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಇಮೆನ್ ಅವರು ನಮಗೆ ನಾಳೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ 3 ಜನನು ಕೂಡ ನಮಗೆ ಒಂದು ಮೆಸೇಜ್ ನ ಕೊಡ್ತಾ ಇದಾರಂತೆ WWE ಯೂನಿವರ್ಸ್ಗೆ. ನೋಡ್ಬೇಕು ಇವರು 3 ಜನನು ಕೂಡ ರಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂತ. ಇಷ್ಟೇ ಅಲ್ಲ, ನಾಳೆ ನಮಗೆ ಗಂತರ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರ ನಡುವೆ ಕೂಡ ಸ್ಟೋರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಜೇ ಉಸೋ ಹಾಗೆ ಲೋಗನ್ ಪಾಲ್ ಅವರ ಸ್ಟೋರಿ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲೋಗನ್ ಪಾಲ್ ಅವ್ರನ್ನ WWE ಅವರು ಅಡ್ವರ್ಟೈಸ್ ಏನು ಮಾಡಿಲ್ಲ, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಜೇ ಉಸೋ ಅವರು ಇರ್ತಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ, ಇಷ್ಟೆಲ್ಲ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ತಗೋಬರ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.